ಓಂ ಅರಹಂ ನಮಃ. ಕಥಾ ಶ್ರವಣ 97. 97ನೆಯ ಕಥೆ ಲಕ್ಷ್ಮೀಮತಿಯ ಕಥೆ. ಕಥೆಯ ಹೆಸರು ಲಕ್ಷ್ಮೀಮತಿಯ ಕಥೆ. ಲಕ್ಷ್ಮಿ ಎಂಬ ಹೆಸರಿನ ಗ್ರಾಮದಲ್ಲಿ ಸೋಮಶರ್ಮನೆಂಬ ಬ್ರಾಹ್ಮಣನಿಗೆ ಲಕ್ಷ್ಮೀಮತಿ ಎಂಬ ಹೆಸರಿನ ಅತ್ಯಂತ ಸುಂದರ ರೂಪತಿಯಾದ ಹೆಂಡತಿ ಇದ್ದಳು. ಅವಳಿಗೆ ತನ್ನ ರೂಪದ ಮೇಲೆ ಬಹಳ ಗರ್ವವಿತ್ತು. ಅವಳು ಸದಾ ತನ್ನ ರೂಪವನ್ನು ಪೋಷಿಸುವುದರಲ್ಲಿ ತೊಡಗುತ್ತಾ ಇರುತ್ತಿದ್ದಳು. ಒಂದು ದಿನ ಪಕ್ಷೋಪವಾಸಿಗಳಾದ ಸಮಾಧಿಗುಪ್ತ ಎಂಬ ಮುನಿಗಳು ಆಹಾರಕ್ಕಾಗಿ ಬಂದರು. ಅಂಗಳದಲ್ಲಿ ಬರುತ್ತಿರುವ ಅವರನ್ನು ನೋಡಿ ಲಕ್ಷ್ಮೀಮತಿಯು ಅವರನ್ನು ಬಹಳವಾಗಿ ನಿಂದಿಸಿದಳು, ಬೈದಳು ಮತ್ತು ದಡರ್ ಎಂಬ ಬಾಗಿಲನ್ನು ಮುಚ್ಚಿದಳು. ಅವಳಿಗೆ ಆಗ ತನ್ನನ್ನು ಅಲಂಕರಿಸಿಕೊಳ್ಳಬೇಕಾದಿತ್ತು. ಮುನಿಗಳಿಗೆ ಆಹಾರ ಕೊಡಬೇಕೆಂದರೆ ಕಾಲವನ್ನು ವ್ಯಯಿಸಬೇಕಾದಿದ್ದಿತ್ತು. ಇದಲ್ಲದೆ ಸ್ಥಾನವಿಲ್ಲದ ಮುನಿಯ ಶರೀರವನ್ನು ನೋಡಿ ಅವಳಿಗೆ ಗ್ಲಾನಿ ಉಂಟಾಯಿತು. ಲಕ್ಷ್ಮೀಮತಿಯು ತನ್ನ ರೂಪದ ಗರ್ವದಿಂದಾಗಿ ಮತ್ತು ಮುನಿನಿಂದೆಯ ಎಂಬ ಮಹಾಪಾಪವನ್ನು ಮಾಡಿದಳು. ಮುನಿಗಳು ಶಾಂತ ಭಾವದಿಂದ ಬೇರೆ ಕಡೆಗೆ ಹೊರಟು ಹೋದರು. ಆದರೆ ಮುನಿನಿಂದ ಪಾಪದಿಂದ ಲಕ್ಷ್ಮೀಮತಿಗೆ 7ನೆಯ ದಿನವೇ ಕುಷ್ಠರೋಗವು ಉಂಟಾಯಿತು. ದುರ್ಗಂಧದ ಕಾರಣದಿಂದಾಗಿ ಜನಗಳು ಅವಳನ್ನು ಹಳ್ಳಿಯಿಂದ ಹೊರಗೆ ಹಾಕಿದರು. ಅಲ್ಲಿ ಅವಳು ವೇದನೆಯನ್ನು ಸಹಿಸಲಾಗದೆ ಬೆಂಕಿಯಲ್ಲಿ ಬಿದ್ದು ಸತ್ತು ಹೋದಳು ಮತ್ತು ಕತ್ತೆಯಾಗಿ ಹುಟ್ಟಿದಳು. ಅದರ ನಂತರ ಕ್ರಮವಾಗಿ ಕುರಿ, 2 ಸಲ ನಾಯಿಯಾದಳು ಮತ್ತು ಬೆಸ್ತಾರವನ ದುರ್ಗಂಧ ಬೀರುವ ಪುತ್ರಿಯಾದಳು. ಈ ಪರ್ಯಾಯದಲ್ಲಿ ಅದೇ ಸಮಾಧಿಗುಪ್ತ ಮುನಿರಾಜರಿಂದ ಧರ್ಮದ ಶ್ರವಣ ಮಾಡಿ ಶಾಂತ ಭಾವವನ್ನು ಹೊಂದಿದಳು. ಈ ರೀತಿಯಾಗಿ ಮಾನಕಷಾಯದ ದೋಷದಿಂದ ಲಕ್ಷ್ಮೀಮತಿಗೆ ಅನೇಕ ಜನ್ಮಗಳಲ್ಲಿ ಮಹಾ ಕಷ್ಟಗಳನ್ನು ಸಹಿಸಬೇಕಾಯಿತು. ನೀಚ ಗೋತ್ರದಲ್ಲಿ ತಿರ್ಯಂಚಿ ಪರ್ಯಾಯದಲ್ಲಿ ಮತ್ತೆ ಮತ್ತೆ ಹುಟ್ಟಬೇಕಾಯಿತು. ಎಲ್ಲರಿಗೂ ಜಯ ಜಿನೇಂದ್ರ.